ನಿಮಗೆಲ್ಲ ಒಂದು ಸೀಕ್ರೆಟ್ ಗೊತ್ತಾ? ನೀವು ಕೂಡ ನಿಮ್ಮ ಸ್ಕಿನ್ನ ಲೈಟ್ನಿಂಗ್ ಮಾಡ್ಕೊಳ್ಬೋದು. ಹೌದಾ? ನಿಜನಾ ಸುಳ್ಳ? ಸೊ ನಿಜನಾ ಸುಳ್ಳ ಅಂತ ತಿಳ್ಕೊಳ್ಳೋಕ್ಕೆ ಈ ವಿಡಿಯೋ ಪೂರ್ತಿ ನೋಡಿ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ, ಪೂರ್ತಿ ಇನ್ಫಾರ್ಮೇಷನ್ ತಿಳಿಯುತ್ತೆ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ತುಂಬ ಲಾಂಗ್ ಗ್ಯಾಪ್ ಕೊಟ್ಟೆ ಅನಿಸುತ್ತೆ, ವಿಡಿಯೋ ಮಾಡಿಲ್ಲ, ತುಂಬ ದಿನ ಆಯಿತು, ಅಂದರೆ ಲಾಂಗ್ ವಿಡಿಯೋಸ್ ಮಾಡಿದ್ದಿಲ್ಲ. ಸೊ ಯಾರ್ಯಾರು ನನ್ನ ಚಾನಲ್ಗೆ ಹೊಸಬ್ರಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಹಾಗಾಗಿ ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಪ್ಲೀಸ್ ವಾಚ್ ಮೈ ವಿಡಿಯೋಸ್, ಮಿಸ್ ಮಾಡದೆ ನೋಡಿ. ಆ್ಯಂಡ್ ದೆನ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿ ಒನ್ ಇಸ್ ಡೂಯಿಂಗ್ ಗುಡ್. ಸೊ ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಂಡ್ ತಡ ಮಾಡೋದು ಬೇಡ, ಇವತ್ತಿನ ಕಂಟೆಂಟ್ ಏನಂತ ಕ್ವಿಕ್ ಆಗಿ ತಿಳ್ಕೊಳ್ಳಿ. ಏನಂದ್ರೆ ನಮ್ಮ ಸ್ಕಿನ್ ಟೋನ್ನ ನಾವು ಲೈಟ್ನಿಂಗ್ ಮಾಡ್ಕೊಳ್ಬಹುದು, ಆದ್ರೆ ವೈಟ್ನಿಂಗ್ ಮಾಡೋದು ಕಷ್ಟ, ಬಟ್ ಲೈಟ್ನಿಂಗ್ ಮಾಡ್ಕೊಳ್ಳೋದಂತೂ ಖಂಡಿತ. ಸೊ ಯಾವ ತರ ನಮ್ಮ ಸ್ಕಿನ್ ನ ಲೈಟ್ನಿಂಗ್ ಮಾಡ್ಕೊಳ್ಳೋದು ಮನೆಯಲ್ಲೇ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ನಿಮ್ ಸ್ಕಿನ್ ಲೈಟ್ನಿಂಗ್ ಮಾಡಬೇಕು ಅಂತಂದ್ರೆ ನಿಮ್ಗೆ ಒಳ್ಳೆ ಫುಡ್ ಹ್ಯಾಬಿಟ್ ಇರಬೇಕು. ಅಂದ್ರೆ ಜಂಕ್ ಫುಡ್ ಅವಾಯ್ಡ್ ಮಾಡಿ ಒಳ್ಳೆ ಹೆಲ್ದಿ ಫುಡ್ ನ ತಗೊಳ್ಬೇಕು. ಅಂಡ್ ಮನೆಯಲ್ಲೇ ಸುಮಾರು ಫೇಸ್ ಪ್ಯಾಕ್ಗಳು ನೀವು ಮನೆಯಲ್ಲೇ ಮಾಡ್ಕೊಳ್ಬಹುದು, ಮನೆಯಲ್ಲೇ ಸಿಗೋ ಇಂಗ್ರೀಡಿಯೆಂಟ್ಸ್ ಅಲ್ಲಿ. ಸೊ ಅದನ್ನ ನೀವು ಕಂಟಿನ್ಯೂಸ್ಲಿ ಯೂಸ್ ಮಾಡೋದ್ರಿಂದ ಕೂಡ ನೀವು ನಿಮ್ಮ ಸ್ಕಿನ್ ನ ಲೈಟ್ನಿಂಗ್ ಮಾಡ್ಕೊಳ್ಬಹುದು. ಅಂಡ್ ಮತ್ತೊಂದು ಕೇಸಲ್ಲಿ ಏನಾಗುತ್ತೆ ಅಂತಂದ್ರೆ ಅವ್ರು ಫೇರ್ ಆಗೇ ಇದ್ದು ಸೊ ಮಧ್ಯದಲ್ಲಿ ಏನಾಗುತ್ತೆ, ಕಲರ್ ಟ್ಯಾನ್ ಆಗ್ಬಿಟ್ಟಿರ್ತಾರೆ, ಲೈಕ್ ಬಿಸಿಲಿಂದ ಟ್ಯಾನ್ ಆಗಿರ್ತಾರೆ. ಸೊ ಆ ಟ್ಯಾನ್ ಕೂಡ ನೀವು ಕಂಪ್ಲೀಟ್ ಆಗಿ ರಿಮೂವ್ ಮಾಡಬಹುದು ಮನೆಯಲ್ಲೇ ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ಇಂದ. ದೆನ್ ಇದ್ರ ಜೊತೆಗೆ ಸ್ವಲ್ಪ ಒಳ್ಳೆ ಹ್ಯಾಬಿಟ್ಸ್ ಅಂದ್ರೆ ಯೋಗ ಮತ್ತೆ ಎಕ್ಸರ್ಸೈಸ್ ಇದೆಲ್ಲ ಇದ್ರೆ ಏನಾಗುತ್ತೆ, ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಿ ಆಗುತ್ತೆ. ಸೊ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆದಾಗ ಆಟೋಮೆಟಿಕಲಿ ನಿಮ್ ಸ್ಕಿನ್ಗೆ, ನಿಮ್ ಹೇರಿಗೆ, ನಿಮ್ ಬಾಡಿಗೆ ಸೊ ಹೆಲ್ತ್ ಬೆನಿಫಿಟ್ಸ್ ಆಡೆಡ್ ಆಗುತ್ತೆ. ಸೊ ಯೋಗ ಪ್ರಾಕ್ಟೀಸ್ ಮಾಡೋದಿದ್ರೆ ಯೋಗ ಪ್ರಾಕ್ಟೀಸ್ ಮಾಡಿ, ಡ್ಯಾನ್ಸ್ ಮಾಡ್ತೀರಾ ಅಂದ್ರೆ ಡ್ಯಾನ್ಸ್ ಮಾಡಿ, ಒಟ್ನಲ್ಲಿ ಆಕ್ಟಿವಿಟೀಸ್ ಇರಬೇಕು. ಸೊ ಆಕ್ಟಿವಿಟೀಸ್ ಇದ್ರೂ ಕೂಡ ನೀವು ನಿಮ್ ಸ್ಕಿನ್ ಅಲ್ಲಿ ಇಂಪ್ರೂವ್ಮೆಂಟ್ ನೋಡ್ಬೋದು. ಜೊತೆಗೆ ಚೆನ್ನಾಗಿ ನೀರ್ ಕುಡಿಬೇಕು ಅಂಡ್ ಒಳ್ಳೆ ಫುಡ್ಸ್ ತಿನ್ಬೇಕು ಅಂಡ್ ಫ್ರೂಟ್ಸ್ ವೆಜಿಟೇಬಲ್ಸ್ ಜಾಸ್ತಿ ತಗೊಳ್ಬೇಕು ನಿಮ್ ಡಯಟ್ ಅಲ್ಲಿ. ಅವಾಗ ನಿಮ್ ಸ್ಕಿನ್ ಅಲ್ಲಿ ನೀವೇ ಚೇಂಜಸ್ ನೋಡ್ತೀರಾ. ಸೊ ಜೊತೆಗೆ ವೇಟ್ ಲಾಸ್ಗೂ ಹೆಲ್ಪ್ ಮಾಡುತ್ತೆ ಎಕ್ಸರ್ಸೈಸ್, ಒಳ್ಳೆ ಫುಡ್ಸ್ ಇದ್ರೆ, ಅಂಡ್ ಜೊತೆಗೆ ನಿಮ್ ಸ್ಕಿನ್ ಇಂಪ್ರೂವ್ಮೆಂಟ್ಗೂ ಕೂಡ ಹೆಲ್ಪ್ ಮಾಡುತ್ತೆ. ಸೊ ನೀವೇ ಚೇಂಜಸ್ ನೋಡ್ತಾ ಹೋಗ್ತೀರಾ. ಇದೆಲ್ಲ ಪಾರ್ಟ್ ಆಫ್ ಇಟ್ ಆದ್ರೆ ಸೊ ಜೊತೆಗೆ ನಾವು ಮಾಡ್ಬೇಕಾಗಿರೋ ಎಕ್ಸ್ಟ್ರಾ ಬೂಸ್ಟ್, ನಿಮ್ ಸ್ಕಿನ್ನಿಗೆ ಎಕ್ಸ್ಟ್ರಾ ಬೂಸ್ಟ್ ಏನ್ ಮಾಡ್ಬೇಕಂದ್ರೆ ಮನೆಯಲ್ಲೇ ಸಿಗುವಂತ ರೆಮಿಡೀಸ್ ನ ಯೂಸ್ ಮಾಡಿ ನಿಮ್ ಸ್ಕಿನ್ಗೆ ಔಟರ್ ಲೇಯರ್ಗೆ ಫೀಡ್ ಮಾಡೋದ್ರಿಂದ ಕೂಡ ನಿಮ್ ಸ್ಕಿನ್ ಇಂಪ್ರೂವ್ಮೆಂಟ್ ನ ನೀವು ನೋಡ್ಬೋದು. ಇನ್ನರ್ ನೀವು ಏನ್ ಫೀಡ್ ಮಾಡ್ತೀರಾ ಅದು ಕೂಡ ನಿಮ್ಗೆ ರಿಸಲ್ಟ್ ಸಿಗುತ್ತೆ, ಅಂಡ್ ಔಟರ್ ಲೇಯರ್ಗೆ ನೀವು ಏನ್ ಫೀಡ್ ಮಾಡ್ತೀರಾ ಅದು ಕೂಡ ರಿಸಲ್ಟ್ ಆಡ್ ಆಗ್ತಾ ಹೋಗ್ತಿರುತ್ತೆ. ಅಂಡ್ ಇವತ್ತು ನಾನೊಂದು ಫೇಸ್ ಪ್ಯಾಕ್ ತೋರಿಸ್ತೀನಿ. ಸೊ ಆ ಫೇಸ್ ಪ್ಯಾಕ್ ನೀವೇನಾದ್ರೂ ವೀಕ್ಲಿ 3 ಟೈಮ್ಸ್ ಅಥವಾ 4 ಟೈಮ್ಸ್ ಯೂಸ್ ಮಾಡ್ತಾ ಬಂತು ಅಂದ್ರೆ ನೀವೇ ಬಂದು ವಾಪಸ್ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡ್ತೀರಾ, ಹೌದು ಈ ಫೇಸ್ ಪ್ಯಾಕ್ ನನಗೆ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಅಂತ. ಸೊ ಇದನ್ನ ಟ್ರೈ ಮಾಡಿ ರಿಸಲ್ಟ್ ಸಿಕ್ಕಿದ್ಮೇಲೆ ನೀವು ತುಂಬಾ ಖುಷಿ ಪಡ್ತೀರಾ. ಅಂಡ್ ನನ್ನ ಚಾನೆಲ್ನ ಏನಾದ್ರೂ ಈಗ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೂ ಆಮೇಲಾದ್ರೂ ಬಂದು ಸಬ್ಸ್ಕ್ರೈಬ್ ಮಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ. ಬಿಕಾಸ್ ಈ ಫೇಸ್ ಪ್ಯಾಕ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಬೇಕಾಗಿರೋವಂಥದ್ದು ಇಂಗ್ರೀಡಿಯೆಂಟ್ಸ್ ಎರಡೇ. ಸೊ ಒಂದು ಮಸೂರ್ ದಾಲ್ನ ಮೈಸೂರ್ ದಾಲ್ ಅಥವಾ ಮೈಸೂರ್ ಬೇಳೆ ಅಂತ ಕೂಡ ಹೇಳ್ತಾರೆ. ಜೊತೆಗೆ ರೈಸ್ ಫ್ಲೋರ್, ಸೊ ಅಕ್ಕಿ ಹಿಟ್ಟು ಮತ್ತೆ ಮೈಸೂರ್ ದಾಲ್. ಸೊ ಇದೆರಡನ್ನು ಆಡ್ ಮಾಡಿದಾಗ ಒಂದು ಒಳ್ಳೆ ಫೇಸ್ ಪ್ಯಾಕ್ ನ ನೀವು ರೆಡಿ ಮಾಡ್ಕೊಳ್ಬಹುದು. ಸ್ಕಿನ್ ಲೈಟ್ನಿಂಗ್ ಗೆ ಹೆಲ್ಪ್ ಮಾಡುತ್ತೆ. ಸೊ ಬೇಸಿಕಲಿ ಆ ಲೈಟ್ನಿಂಗ್ ಅನ್ನೋದಕ್ಕಿಂತ ವೈಟ್ನಿಂಗ್ ಅನ್ನೋದು ಬೇಗ ಅರ್ಥ ಆಗುತ್ತೆ ಎಲ್ರಿಗೂನು ಅಲ್ವಾ. ಸೊ ನಾನು ಎಲ್ಲಾ ವಿಡಿಯೋಸ್ ಅಲ್ಲಿ ಹೇಳೋ ತರ, ಸೊ ಸ್ಕಿನ್ ವೈಟ್ನಿಂಗ್ ಗೆ ದೇರ್ ಆರ್ ಮೆನಿ ಲೇಸರ್ ಅಥವಾ ಇಂಜೆಕ್ಷನ್ ಅದು ಇದು ಎಲ್ಲ ಸಿಗುತ್ತೆ ಥ್ರೂ ಹೋದ್ರೆ. ಸೊ ಬಟ್ ನ್ಯಾಚುರಲ್ ಆಗಿ ನೀವು ಸ್ಕಿನ್ ಲೈಟ್ನಿಂಗ್ ಮಾಡ್ಕೊಳ್ಬಹುದು, ಸ್ಕಿನ್ ವೈಟ್ನಿಂಗ್ ಮಾಡಕ್ಕಾಗಲ್ಲ. ಸೊ ಒರಿಜಿನಲ್ ಕಲರ್ ಏನಿರುತ್ತೆ ಅದೇ ಇರುತ್ತೆ. ಬಟ್ ಇನ್ನ ತಡ ಮಾಡೋದು ಬೇಡ. ನಾನು ಯಾವ ತರ ಫೇಸ್ ಪ್ಯಾಕ್ ನ ರೆಡಿ ಮಾಡ್ಕೊಂಡೆ, ನಾನು ಯಾವ ತರ ಅಪ್ಲೈ ಮಾಡಿದೆ, ಸೊ ಅದನ್ನ ಯೂಸೇಜ್ ಯಾವ ತರ ಮಾಡಿದೆ ಅನ್ನೋದನ್ನ ನೀವು ನೋಡ್ಕೊಂಡು ಬನ್ನಿ, ಸಿಗ್ತೀನಿ. ಈ ಫೇಸ್ ಪ್ಯಾಕ್ ಪೌಡರ್ ನಾನು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡಿದ್ದು. ಸೊ ಅದು ಯಾವ ತರ ನಾನು ಪ್ರಿಪೇರ್ ಮಾಡಿದೆ ಅಂತಾನು ಕೂಡ ವಿಡಿಯೋ ಹಾಕಿದ್ದೀನಿ, ನೋಡಿ. ನಾನಿಲ್ಲಿ 2 ಸ್ಪೂನಷ್ಟು ಮಸೂರ್ ದಾಲ್ ತೊಗೊಂಡಿದ್ದೀನಿ ಆ್ಯಂಡ್ 4 ಸ್ಪೂನಷ್ಟು ರೈಸ್ ಫ್ಲೋರ್ ತೊಗೊಂಡಿದ್ದೀನಿ. ನೀವು ಕೂಡ ಬೇಕಂದರೆ ಅಕ್ಕಿನ ಹುರಿದು ಅದನ್ನು ಗ್ರೈಂಡ್ ಮಾಡಿ ಕೂಡ ನೀವು ಮಿಕ್ಸ್ ಮಾಡ್ಕೊಳ್ಬೋದು ಮಸೂರ್ ದಾಲ್ ಜೊತೆ ಗ್ರೈಂಡ್ ಮಾಡೋದಕ್ಕೆ. ಸೊ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡಿಟ್ಕೊಂಡು ಒಂದು ಡಬ್ಬಕ್ಕೆ ಫಿಲ್ ಮಾಡಿಕೊಂಡ್ರೆ ನಿಮ್ಗೆ ಯಾವಾಗ ಬೇಕೋ ಆವಾಗ ಇನ್ಸ್ಟೆಂಟಾಗಿ ಫೇಸ್ ಪ್ಯಾಕ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ನಾನಿಲ್ಲಿ ಫೇಸ್ ಪ್ಯಾಕ್ ಮಾಡ್ಕೊಳ್ಬೇಕಾದ್ರೆ
1.5 ಸ್ಪೂನಷ್ಟು ನಾನು ಈ ಮಿಕ್ಸಿಂಗ್ನ ತಗೊಂಡಿದ್ದೀನಿ, ರೈಸ್ ಫ್ಲೋರ್ ಮತ್ತು ಮಸೂರ್ ದಾಲ್ದು. ಇದಕ್ಕೆ ನಾನೊಂದು ಆಲ್ಮೋಸ್ಟ್ 2 ಸ್ಪೂನಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೀವೆಷ್ಟು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀರಾ ಅಷ್ಟು ಸ್ಮೂತಾಗಿ ಪೇಸ್ಟ್ ಥರ ಆಗುತ್ತೆ ಫೇಸ್ ಪ್ಯಾಕು. ನೀವು ಈ ಫೇಸ್ ಪ್ಯಾಕ್ನ ಮಿಲ್ಕ್, ರೋಸ್ ವಾಟರ್, ಕರ್ಡ್ ಸೊ ಇದೆಲ್ಲ ಜೊತೆನೂ ಕೂಡ ಯೂಸ್ ಮಾಡ್ಬೋದು. ಮುಂದೆ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಯಾವ್ಯಾವ ಸ್ಕಿನ್ ಟೈಪ್ ಅವರು ಯಾವ್ಯಾವ ಥರ ಯೂಸ್ ಮಾಡಬೇಕು ಈ ಫೇಸ್ ಪ್ಯಾಕ್ನ ಅನ್ನೋದನ್ನು. ಸೊ ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ನಿಮಗೆ ಪೂರ್ತಿ ಇನ್ಫಾರ್ಮೇಷನ್ ತಿಳಿಯುತ್ತೆ ಈ ಫೇಸ್ ಪ್ಯಾಕ್ದು. ಸೊ ನಾನು ಯಾವುದೇ ಫೇಸ್ ಪ್ಯಾಕ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಸ್ಟೀಮ್ ತೊಗೊಳ್ತೀನಿ. ನೀವು ಕೂಡ ಅಷ್ಟೇ ಸ್ಟೀಮ್ ತೊಗೊಂಡು ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿದ್ರೆ ಸೊ ಪೋರ್ಸ್ ಒಳಗಡೆ ತುಂಬಿರೋ ಅಂದರೆ ಸ್ಕಿನ್ನಲ್ಲಿ ಚಿಕ್ಕ ಚಿಕ್ಕ ತೂತುಗಳಿರುತ್ತಲ್ಲ ಅದರೊಳಗಡೆ ತುಂಬಿರೋ ಆಯಿಲ್ ಆ್ಯಂಡ್ ಡಸ್ಟ್ ಎಲ್ಲ ಆಚೆ ಬರುತ್ತೆ. ಸೊ ನೀವು ಫೇಸ್ ಪ್ಯಾಕ್ ಹಚ್ಚಿದಾಗ ಆ ಎಲ್ಲ ಜಾಗದಲ್ಲೂ ನೀಟಾಗಿ ಫೇಸ್ ಪ್ಯಾಕ್ ಅಬ್ಸರ್ವ್ ಆಗಿ ಇನ್ನೂ ರಿಸಲ್ಟ್ ಚೆನ್ನಾಗಿ ಕೊಡುತ್ತೆ ಅಂತ ಹೇಳಿ. ಮತ್ತು ಈ ಫೇಸ್ ಪ್ಯಾಕು ಆಯಿಲಿ ಸ್ಕಿನ್ ಅವ್ರಿಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಬಿಕಾಸ್ ಆಯಿಲ್ ಕಂಟ್ರೋಲ್ ಕೂಡ ಮಾಡುತ್ತೆ ಈ ಫೇಸ್ ಪ್ಯಾಕು. ಸೊ ಇದನ್ನು ನಾನು ನೆಕ್ ಆ್ಯಂಡ್ ಕತ್ತಿಗೆ ಅಪ್ಲೈ ಮಾಡಿಕೊಂಡೆ. ಮತ್ತು ಒಂದು 15 ಮಿನಿಟ್ಸ್ ಆದಮೇಲೆ ನಾನು ಈ ಫೇಸ್ ಪ್ಯಾಕ್ನ ವಾಶ್ ಮಾಡಿಕೊಂಡೆ. ಸೊ ನೀವೇ ನೋಡ್ಬೋದು ಲೈವ್ ರಿಸಲ್ಟು ಎಷ್ಟು ಬ್ರೈಟ್ ಆಗುತ್ತೆ ಸ್ಕಿನ್ ಇನ್ಸ್ಟೆಂಟಾಗಿ ಅಂತ ಈ ಫೇಸ್ ಪ್ಯಾಕ್ ಅಪ್ಲೈ ಮಾಡಿದ್ಮೇಲೆ. ಸೊ ನೀವು ಟ್ರೈ ಮಾಡಿ ನೋಡಿ. ಸೊ ಇದು ಸ್ಕಿನ್ ವೈಟ್ನಿಂಗ್ಗೆ ಅಥವಾ ಸ್ಕಿನ್ ಲೈಟ್ನಿಂಗಿಗೆ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. 1 ಮಂತ್ ಕಂಟಿನ್ಯೂಸ್ ಆಗಿ ಟ್ರೈ ಮಾಡಿ, ಬೆಟರ್ ರಿಸಲ್ಟ್ಗೆ ನಿಮಗೆ ಗೊತ್ತಾಗುತ್ತೆ. ಎಲ್ಲರೂ ಏನ್ ಫೇಸ್ ಪ್ಯಾಕ್ ಅಂತ ನೋಡ್ಕೊಂಡು ಬಂದ್ರಿ ಅಲ್ವಾ. ಸೊ ನಾನು ಯಾವ ತರ ಯೂಸ್ ಮಾಡಿದೆ ಏನು ಅಂತ ಈ ವಿಡಿಯೋದಲ್ಲಿ ನೋಡಿದೀರಾ ಅಂತ ಅನ್ಕೊಳ್ತೀನಿ. ಸೊ ಇದನ್ನ ನೀವು ವೀಕ್ಲಿ ಟ್ವೈಸ್ ಅಥವಾ ಥ್ರೈಸ್ ಯೂಸ್ ಮಾಡಿ. ಮಸೂರ್ ದಾಲಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ. ಸೊ ಇದು ಬೇಸಿಕಲಿ ಸ್ಕಿನ್ ಲೈಟ್ನಿಂಗ್ ಮಾಡೋ ಅಂತ ಪ್ರಾಪರ್ಟೀಸ್ ಒಂದಿದೆ. ಆಂಟಿ ಏಜಿಂಗ್ ಪ್ರಾಪರ್ಟೀಸ್ ಇರೋದ್ರಿಂದ ಏನಾಗುತ್ತೆ, ನ್ಯಾಚುರಲಿ ನಿಮ್ದು ಏಜಿಂಗ್ ಪ್ರೊಸೆಸ್ ಅಂದ್ರೆ ನಿಮ್ ಸ್ಕಿನ್ ಅಲ್ಲಿ ಕಾಣುವಂತ ಏಜಿಂಗ್ ಪ್ರೊಸೆಸ್ ನ ಕಡಿಮೆ ಮಾಡ್ತಾ ಹೋಗುತ್ತೆ. ಅಂದ್ರೆ ಈ ರಿಂಕಲ್ಸ್ ಇದೆಲ್ಲ ಬರೋದನ್ನ ಕಡಿಮೆ ಮಾಡುತ್ತೆ. ಯಾಕಂದ್ರೆ ಬೇಸಿಕಲಿ ನೀವು ಮಸೂರ್ ದಾಲ್ನ ಅಪ್ಲೈ ಮಾಡಿದಾಗ ಸೊ ಇದು ನಿಮ್ ಸ್ಕಿನ್ ಟೈಟ್ನಿಂಗ್ ಗೆ ಹೆಲ್ಪ್ ಮಾಡುತ್ತೆ ಮಸೂರ್ ದಾಲ್. ಹಾಗಾಗಿ ಇದನ್ನ ನಾವು ಆಂಟಿ ಏಜಿಂಗ್ ಫೇಸ್ ಪ್ಯಾಕ್ ಅಂತಾನೆ ಕರಿತೀವಿ. ಸೊ ಇದು ಒಂದು ಮೇನ್ ಬೆನಿಫಿಟ್ಸ್. ದೆನ್ ಇದು ಸ್ಕಿನ್ ಬ್ಲೆಮಿಶ್ನೆಸ್ಗೂ ಕೂಡ ಹೆಲ್ಪ್ ಮಾಡುತ್ತೆ. ಅಂದ್ರೆ ಬ್ಲೆಮಿಶ್ನೆಸ್ ನ ರಿಮೂವ್ ಮಾಡುತ್ತೆ. ಅಂದ್ರೆ ಎಕ್ಸಾಂಪಲ್ ನಿಮ್ಗೆ ಕೆನ್ನೆಯಲ್ಲಿ ಒಂದ್ ಕಲರ್, ಹಣೆಯಲ್ಲಿ ಒಂದ್ ಕಲರ್ ಈ ತರ ಇರುತ್ತಲ್ವಾ. ಸೊ ಇದನ್ನೆಲ್ಲ ರಿಮೂವ್ ಮಾಡಿ ನಿಮ್ದು ಫೇಸ್ ಒರಿಜಿನಲ್ ಕಲರ್ ಏನಿದೆ ಅದನ್ನ ನಿಮ್ಗೆ ವಾಪಸ್ ಕೊಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಸೊ ನೆಕ್ಸ್ಟ್ ನಾನು ಇದಕ್ಕೆ ಆಡ್ ಮಾಡಿರೋದು ರೈಸ್ ಫ್ಲೋರ್. ರೈಸ್ ಫ್ಲೋರ್ ಬಂದು ದ ಬೆಸ್ಟ್ ಇಂಗ್ರೀಡಿಯೆಂಟ್ಸ್ ನಿಮ್ ಸ್ಕಿನ್ ಕೇರ್ ಅಲ್ಲಿ ಎವ್ರಿ ಡೇ ಇನ್ಕ್ಲೂಡ್ ಮಾಡ್ತಾ ಹೋದ್ರೆ ನೀವು ಸ್ಕಿನ್ ಫೇರ್ ಆಗೋದನ್ನು ಅಂದ್ರೆ ಲೈಟ್ನಿಂಗ್ ಆಗೋದನ್ನು ಕೂಡ ನೋಡ್ತೀರಾ. ಸೊ ಎವ್ರಿ ಡೇ ಯೂಸೇಜ್ ಇಂದ. ಸೊ ಎವ್ರಿ ಮಾರ್ನಿಂಗ್ ಸ್ವಲ್ಪ ರೈಸ್ ಫ್ಲೋರ್ ತಗೊಂಡು ತಿನ್ನಾಗಿ ಅದನ್ನೊಂದು ಫೇಸ್ ಪ್ಯಾಕ್ ಲೋಷನ್ ತರ ಮಾಡ್ಕೊಳ್ಳಿ. ಸೊ ಅದನ್ನ ಮಾಡ್ಕೊಂಡು ಒಂದು 5 ಮಿನಿಟ್ಸ್ ಎವ್ರಿ ಡೇ ನೀವು ರೈಸ್ ಫ್ಲೋರ್ ನ ಅಪ್ಲೈ ಮಾಡಬೇಕು. ಉಜ್ಜಬಾರ್ದು ಸ್ಕಿನ್ಗೆ, ಓಕೆನಾ. ಜಸ್ಟ್ ಅಪ್ಲೈ ಮಾಡಿ ಬಿಟ್ಟು ಒಂದು 5 ಮಿನಿಟ್ಸ್ ಆದ್ಮೇಲೆ ಕೂಡ ವಾಶ್ ಮಾಡಿದ್ರೆ ಅದು ನಿಮ್ಗೆ ಎವ್ರಿ ಡೇ ಯೂಸೇಜ್ ಇಂದ ಒಳ್ಳೆ ರಿಸಲ್ಟ್ ಕೊಡ್ತಾ ಹೋಗುತ್ತೆ ರೈಸ್ ಫ್ಲೋರ್. ರೈಸ್ ಫ್ಲೋರ್ ಅಲ್ಲೂ ಅಷ್ಟೇ ನಿಮ್ಗೆ ಆಂಟಿ ಏಜಿಂಗ್ ಪ್ರಾಪರ್ಟೀಸ್ ಇದೆ. ಸೊ ಆಂಟಿ ಏಜಿಂಗ್ ಪ್ರಾಪರ್ಟೀಸ್ ಇರೋ ಎನಿ ಹೋಮ್ ರೆಮಿಡೀಸ್ ಆಟೋಮೆಟಿಕಲಿ ನಿಮ್ ಸ್ಕಿನ್ ಎಲ್ಲಾ ಪ್ರಾಬ್ಲಮ್ಸ್ಗೂ ಕೂಡ ಹೆಲ್ಪ್ ಮಾಡುತ್ತೆ. ಸೊ ಆಕ್ನಿ ಆಗಿರ್ಬೋದು, ಅಂಡ್ ಡಾರ್ಕ್ ಸ್ಪಾಟ್ಸ್ ಇರ್ಬೋದು, ಅಂಡ್ ಡಾರ್ಕ್ ಸರ್ಕಲ್ ಇರ್ಬೋದು, ಬ್ಲೆಮಿಶ್ನೆಸ್ ಇರ್ಬೋದು, ಇದೆಲ್ಲ ರಿಮೂವ್ ಮಾಡೋದಕ್ಕೆ ರೈಸ್ ಫ್ಲೋರ್ ಕೂಡ ಹೆಲ್ಪ್ ಮಾಡುತ್ತೆ. ಅಂಡ್ ಮಸೂರ್ ದಾಲ್ ಕೂಡ ಹೆಲ್ಪ್ ಮಾಡುತ್ತೆ. ಸೊ ನಾನು ಇದೆರಡನ್ನೂ ಕಂಬೈನ್ ಮಾಡಿ ನೀವು ಫೇಸ್ ಪ್ಯಾಕ್ ಮಾಡಿದಾಗ ಸೊ ಇರೋ ಬೆನಿಫಿಟ್ಸ್ ಡಬಲ್ ಆಗುತ್ತೆ. ನಿಮ್ಗೆ ಒಂದು ಒಳ್ಳೆ ಫೇಸ್ ಪ್ಯಾಕ್ ರೆಡಿ ಆಗುತ್ತೆ ಟ್ಯಾನ್ ರಿಮೂವ್ ಮಾಡೋದಕ್ಕೆ ಅಥವಾ ನಿಮ್ ಸ್ಕಿನ್ ಲೈಟ್ನಿಂಗ್ ಮಾಡೋದಕ್ಕೆ. ಸೊ ಇಲ್ಲಿ ಯಾವ ತರ ಯೂಸ್ ಮಾಡೋದು ಅಂದ್ರೆ ನಿಮ್ಗೆ ಏನಾದ್ರೂ ಡ್ರೈ ಸ್ಕಿನ್ ಇದ್ರೆ ನೀವು ಮಿಲ್ಕ್ ಅಥವಾ ಕರ್ಡ್ ಅಲ್ಲಿ ಮಿಕ್ಸ್ ಮಾಡಿ ಅಪ್ಲೈ ಮಾಡಬಹುದು. ನೀವೊಂದು 10 to 15 ಮಿನಿಟ್ಸ್ ಅಪ್ಲೈ ಮಾಡಿದ್ರೆ ಸಾಕು ಡ್ರೈ ಸ್ಕಿನ್ ಅವರು. ಆಯಿಲಿ ಸ್ಕಿನ್ ಇದ್ರೆ ನೀವು ಆಲ್ಮೋಸ್ಟ್ 20 ಮಿನಿಟ್ಸ್ ಟು ಮ್ಯಾಕ್ಸ್ ಅಂದ್ರೆ 30 ಮಿನಿಟ್ಸ್ ತನಕ ಬಿಡ್ಬೋದು. ಯಾಕಂದ್ರೆ ಆಯಿಲಿ ಸ್ಕಿನ್ ಇರೋರಿಗೆ ಗ್ರಾಜುವಲಿ ರೈಸ್ ಫ್ಲೋರ್ ಮಸೂರ್ ದಾಲ್ ಯೂಸ್ ಮಾಡೋದ್ರಿಂದ ಆ ಆಯಿಲ್ ಜಾಸ್ತಿ ಪ್ರೊಡ್ಯೂಸ್ ಆಗ್ತಿರುತ್ತಲ್ವಾ ನಿಮ್ ಸ್ಕಿನ್ ಅಲ್ಲಿ, ಅದು ಕಂಟ್ರೋಲ್ ಬರುತ್ತೆ. ಸೊ ಒನ್ ಬೆನಿಫಿಟ್ಸ್. ಮತ್ತೆ ನಿಮ್ಗೂ ಅಷ್ಟೇ ಸ್ಕಿನ್ ಅಲ್ಲಿ ಪ್ರಾಬ್ಲಮ್ಸ್ ಏನಿರುತ್ತೆ ಬಿಕಾಸ್ ಆಫ್ ಆಯಿಲ್ ಪ್ರೊಡಕ್ಷನ್ ನಿಮ್ ಸ್ಕಿನ್ ಅಲ್ಲಿ ಆಗೋದ್ರಿಂದ ಪಿಂಪಲ್ಸ್ ಜಾಸ್ತಿ ಆಗ್ತಿರುತ್ತಲ್ವಾ, ಆ ಇಶ್ಯೂಸ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಕಾಂಬಿನೇಷನ್ ಸ್ಕಿನ್ ಇರೋರು ಅಷ್ಟೇ ಒಂದು 10 to 15 ಮಿನಿಟ್ಸ್ ಬಿಟ್ರೆ ಸಾಕು. ನಾರ್ಮಲ್ ಸ್ಕಿನ್ ಇರೋರು ಸೇಮ್ ನೀವು 20 ಮಿನಿಟ್ಸ್ to 30 ಮಿನಿಟ್ಸ್ ಕೂಡ ಯೂಸ್ ಮಾಡ್ಬೋದು. ಸೊ ಈ ಫೇಸ್ ಪ್ಯಾಕ್ ಬೆನಿಫಿಟ್ಸ್ ಏನಂತ ಹೇಳಿದೀನಿ ಅಂತ ಅನ್ಕೊಳ್ತೀನಿ. ನಾನೊಂದು ನಾರ್ಮಲ್ ಚಿಕ್ಕ ಚಿಕ್ಕ ಪಾಯಿಂಟ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ಕೊಟ್ಟಿದೀನಿ. ಸೊ ಈ ಫೇಸ್ ಪ್ಯಾಕ್ ಇದೊಂದು ಮಸೂರ್ ದಾಲ್ ಮತ್ತೆ ರೈಸ್ ಫ್ಲೋರ್ ಬಗ್ಗೆ ನೀವು ರಿಸರ್ಚ್ ಮಾಡ್ತಾ ಹೋದ್ರೆ ತುಂಬಾ ಬೆನಿಫಿಟ್ಸ್ ಇದೆ ನಿಮ್ ಸ್ಕಿನ್ಗೆ. ಸೊ ನಾನು ಬೇಸಿಕ್ ಪಾಯಿಂಟ್ಸ್ ಗಳನ್ನ ನಾನು ಈ ವಿಡಿಯೋದಲ್ಲಿ ಹೇಳಿದೀನಿ. ಸೊ ಈ ಫೇಸ್ ಪ್ಯಾಕ್ ನ ವೀಕ್ಲಿ 2 ರಿಂದ 3 ಟೈಮ್ ಯೂಸ್ ಮಾಡ್ಕೊಂಡು ಬಂದ್ರೆ ಪಕ್ಕಾ ರಿಸಲ್ಟ್ ಬರುತ್ತೆ ಅಂಡ್ ತುಂಬಾ ಖುಷಿ ಆಗ್ತೀರಾ.
ದೆನ್ ಫಸ್ಟ್ ಟೈಮ್ ಏನಾದ್ರೂ ಈ ಫೇಸ್ ಪ್ಯಾಕ್ ಯೂಸ್ ಮಾಡ್ತಿದ್ರೆ ಯಾವುದೇ ಸ್ಕಿನ್ ಅವರೇ ಆಗ್ಲಿ ಒಂದು 10 to 15 ಮಿನಿಟ್ಸ್ ಅಷ್ಟೇ ಯೂಸ್ ಮಾಡಿ. ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ನೀವು ಸ್ಕಿನ್ ಇರಿಟೇಷನ್ ನೋಡ್ಬೋದು, ಸ್ವಲ್ಪ ರೆಡ್ ಆಗೋದು ಅಥವಾ ಇರಿಟೇಷನ್, ಅದು ಕಾಮನ್. ಸೊ ಏನು ವರಿ ಮಾಡೋದು ಬೇಡ. ಒಂದು ಹಾಫ್ ಅನ್ ಅವರ್ 1 ಅವರ್ ಆದ್ಮೇಲೆ ಆ ರೆಡ್ನೆಸ್ ಏನಾಗಿರುತ್ತೆ ಸ್ವಲ್ಪ ಅದು ಹೊರಟೋಗುತ್ತೆ. ಯಾಕಂದ್ರೆ ಇದು ನ್ಯಾಚುರಲ್ ಹೋಮ್ ರೆಮಿಡೀಸ್ ಆಗಿರೋದ್ರಿಂದ ನಿಮ್ ಸ್ಕಿನ್ ಮೇಲೆ ಏನು ಸೈಡ್ ಎಫೆಕ್ಟ್ಸ್ ಅಷ್ಟು ಆಗಲ್ಲ. ಸೊ ಯಾರಿಗಾದ್ರೂ 2-3 ಸರಿ ಯೂಸ್ ಮಾಡಿದ್ಮೇಲೂ ನಿಮ್ ಸ್ಕಿನ್ ಸೂಟ್ ಆಗ್ತಿಲ್ಲ ಈ ಫೇಸ್ ಪ್ಯಾಕ್ ಅಂದ್ರೆ ದೆನ್ ಯೂಸ್ ಮಾಡಬೇಡಿ. ಬಟ್ ಇದು ಆಲ್ಮೋಸ್ಟ್ 90% ಆಫ್ ದ ಸ್ಕಿನ್ ಟೈಪ್ಸ್ಗೆ ಇದು ಸೂಟ್ ಆಗುತ್ತೆ. ಇನ್ 10% ತುಂಬಾ ಸೆನ್ಸಿಟಿವ್ ಸ್ಕಿನ್ ಇರುತ್ತಲ್ವಾ, ಸೊ ಅವರು ನೋಡ್ಕೊಂಡು ಈ ಫೇಸ್ ಪ್ಯಾಕ್ ನ ಅಪ್ಲೈ ಮಾಡ್ಕೋಬೇಕಾಗತ್ತೆ. ನಿಮ್ಗೆ ಅದು ಸೂಟೇ ಆಗ್ತಿಲ್ಲ ದೆನ್ ಬಿಟ್ಬಿಡಿ, ಅಪ್ಲೈ ಮಾಡಬೇಡಿ ಅಷ್ಟೇ. ಇವತ್ತಿನ ವಿಡಿಯೋ. ಅಂಡ್ ಈ ಫೇಸ್ ಪ್ಯಾಕ್ ನ ನಾನು ತುಂಬಾ ವರ್ಷದಿಂದಾನೇ ಯೂಸ್ ಮಾಡ್ತೀನಿ. ಸೊ ನನಗೂ ಕೂಡ ತುಂಬಾ ಟ್ಯಾನ್ ಇತ್ತು. ನಿಮ್ ಬರೀ ಫೇಸ್ಗೆ ಅಂತಲ್ಲ, ನಿಮ್ ಕೈ ಕಾಲಲ್ಲಿ ಟ್ಯಾನ್ ಇದ್ರು ಕೂಡ ಈ ಫೇಸ್ ಪ್ಯಾಕ್ ಯೂಸ್ ಮಾಡಬಹುದು. ಸೊ ಇದನ್ನ ನಾನು ತುಂಬಾ ವರ್ಷದಿಂದ ಯೂಸ್ ಮಾಡ್ತೀನಿ, ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಅಷ್ಟೇ ಇವತ್ತಿನ ವಿಡಿಯೋ. ಮತ್ತೆ ಸಿಗೋಣ ನೆಕ್ಸ್ಟ್ ಕಂಟೆಂಟ್ ಅಲ್ಲಿ. ನಿಮ್ಗೆ ಏನಾದ್ರೂ ಈ ಪರ್ಟಿಕ್ಯುಲರ್ ಸ್ಕಿನ್ ಇಶ್ಯೂಗೆ ನನಗೆ ಒಂದು ಏನಾದ್ರೂ ಫೇಸ್ ಪ್ಯಾಕ್ ಹೇಳಿ ಅಥವಾ ಸೊಲ್ಯೂಷನ್ ಹೇಳಿ ಅಂತ ಅಂದ್ರೆ ಕಮೆಂಟ್ಸ್ ಮೂಲಕ ನನಗೆ ತಿಳಿಸಿ. ಸೊ ನನಗೆ ಗೊತ್ತಿರೋ ಅಷ್ಟು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ನಾನು ಆ ಇಶ್ಯೂಸ್ ಥ್ರೂ ಹೋಗಿ ಬಂದಿದ್ದೀನಿ, ಸ್ಕಿನ್ ಇಶ್ಯೂ ಥ್ರೂ ಒಳಗಡೆ ಪಿಂಪಲ್ಸ್, ಟ್ಯಾನ್ ಎಲ್ಲ ಕೂಡ. ಸೊ ಅದೆಲ್ಲ ನಾನು ಕಂಟ್ರೋಲ್ ಮಾಡಿರೋದು ಈ ನ್ಯಾಚುರಲ್ ಹೋಮ್ ರೆಮಿಡೀಸು ಹೆಲ್ಪ್ ಮಾಡಿದ್ದೆ. ಅಂಡ್ ಸ್ವಲ್ಪ ನನಗೆ ಲೈಕ್ ಮಾಯಿಶ್ಚರೈಸರ್, ಸೀರಮ್ ಇದು ಕೂಡ ಹೆಲ್ಪ್ ಮಾಡಿದೆ. ಸೊ ನಾನು ಅದೆಲ್ಲ ಹೋಗ್ತಾ ಸ್ಲೋ ಆಗಿ ತಿಳಿಸ್ಕೊಡ್ತೀನಿ. ಬಟ್ ಹೋಮ್ ರೆಮಿಡೀಸ್ ಕೂಡ ಒಂದು ಮಟ್ಟದಲ್ಲಿ ತುಂಬಾ ಹೆಲ್ಪ್ ಮಾಡಿದೆ. ಸೊ ಅದಕ್ಕೆ ಅದೆಲ್ಲ ನಿಮ್ ಜೊತೆ ಶೇರ್ ಮಾಡ್ತಿರ್ತೀನಿ. ಅಂಡ್ ದೆನ್ ಮತ್ತೆ ನೆಕ್ಸ್ಟ್ ಕಂಟೆಂಟ್ ಅಲ್ಲಿ ಸಿಗೋದಾ. ಎಲ್ಲರೂ ಚೆನ್ನಾಗಿರಿ, ಎಲ್ಲರೂ ಹುಷಾರಾಗಿರಿ, ಎಲ್ಲರೂ ನಗ್ನಗ್ತಾ ಇರಿ. ಅಂಡ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ನನ್ನ ಚಾನಲ್ ವಿಡಿಯೋಸ್ ನ ನಿಮ್ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಸೊ ನನಗೂ ಸ್ವಲ್ಪ ಸಬ್ಸ್ಕ್ರೈಬರ್ ಆಗಿ ಅಂಡ್ ನಿಮ್ ಸಪೋರ್ಟ್ ಸಿಗ್ಲಿ ಅಂತ ಹೇಳ್ತಾ ಈ ವಿಡಿಯೋ ಎಲ್ಲಿಗೆ ಮುಗಿಸ್ತಿದ್ದೀನಿ. ಬಾಯ್ ಬಾಯ್.